ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ. ಬನ್ನಿ ಹಾಗಿದ್ದರೆ ಸ್ನೇಹಿತರೆ, ನಾನಿವತ್ತು ನಿಮಗಾಗಿ ಬಿಳಿ ಕೂದಲ ಸಮಸ್ಯೆ ಕಾಡೋರಿಗೆ ತುಂಬಾ ನ್ಯಾಚುರಲ್ ಆಗಿರುವಂಥದ್ದು ಹೇರ್ ಕಲರ್ ತೊಗೊಂಬಂದಿದ್ದೀನಿ. ಈ ಥರ ಕೂಡ ನೀವು ಹೇರ್ ಕಲರ್ ಯೂಸ್ ಮಾಡ್ಬೋದು. ಹಾಗೆ ಯೂಸ್ ಮಾಡಿದ ತಕ್ಷಣ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ, ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಹಾಗಾಗಿ ಮಾಡುವಂಥ ಪ್ರೊಸೆಸಿಂಗ್ ಕೂಡ ನೋಡಿ ಸ್ನೇಹಿತರೆ. ಫಸ್ಟಿಗೆ ನಾನು ಇವಾಗ ಸ್ಟೋವ್ ಮೇಲೆ ಒಂದು ಕಬ್ಬಿಣದ ಬಾಣಲಿ ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ. ಕಬ್ಬಿಣದ ಬಾಣಲಿ ಬೇಕಾಗುತ್ತೆ, ಹಾಗಾಗಿ ಖಂಡಿತವಾಗಿ ಕಬ್ಬಿಣದ ಬಾಣಲಿ ತೊಗೊಳ್ಳೇಬೇಕು. ಹಾಗಾದರೆ ನಿಮ್ಮ ಹತ್ರ ಕಬ್ಬಿಣದ ಬಾಣಲಿ ಇಲ್ಲದವರು ಕೂಡ ಯಾವ ರೀತಿ ನಾವು ರೆಡಿ ಮಾಡ್ಕೋಬೋದಂತ ಅದು ಕೂಡ ಲಾಸ್ಟಿಗೆ ಹೇಳ್ತೀನಿ. ನೀವು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಇವಾಗ ನಾನು ಕಬ್ಬಿಣದ ಬಾಣಲಿಯಲ್ಲಿ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತಾ ಇರೋದು. ಸ್ವಲ್ಪ ನೀರು ಬಿಸಿ ಆಗಬೇಕು. ಈ ಥರ ನೀವು ಏನಾದರೂ ನ್ಯಾಚುರಲ್ ಆಗಿರುವಂಥದ್ದು ಕಲರ್ ರೆಡಿ ಮಾಡಿ ನಿಮ್ಮ ಕೂದಲಿಗೆ ದಿನಾಲು ನೋಡಿ, ಈ ಥರ ಕೆಮಿಕಲ್ ಇರುವಂಥದ್ದು ವಾರದಲ್ಲಿ 1 ಸರ್ತಿ 2 ಸರ್ತಿ ಯೂಸ್ ಮಾಡ್ತಾ ಇರುವಂಥವ್ರಿಗೆ ಅದೇನಾಗುತ್ತೆ, ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಅದರ ಬದಲಾಗಿ ನೀವು ಈ ಥರ ನ್ಯಾಚುರಲ್ ಆಗಿರುವಂಥದ್ದು ಕಲರ್ ಯೂಸ್ ಮಾಡ್ತಾ ಬಂದರೆ ಸಾಕು, ನಿಮ್ಮ ಬಿಳಿ ಕೂದಲು ಕಪ್ಪುಗಾಗ್ತಾ ಬರುತ್ತೆ. ಹಾಗೆ ನಮ್ಮ ಶರೀರಕ್ಕೂ ಕೂಡ ತುಂಬಾ ಒಳ್ಳೆಯದು. ಯಾಕಂದರೆ ಏನಾಗುತ್ತೆ, ಕೆಮಿಕಲ್ಗಿಂತ ತುಂಬಾ ಸೈಡ್ ಎಫೆಕ್ಟ್ ಜಾಸ್ತಿ ಕೊಡುತ್ತೆ. ಸ್ಕಿನ್ನಿಗಾಗಲಿ ತಲೆಗಾಗಲಿ ಕೂಡ ತುಂಬಾ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಥರ ಇರುವಂಥದ್ದು ಕಲರ್ ಯೂಸ್ ಮಾಡ್ತಾ ಇರ್ಬೋದು. ಹಾಗೆ ಅದಕ್ಕೆ ನೋಡಿ, ಸ್ವಲ್ಪ ಉಗುರು ಬೆಚ್ಚಗೆ ನೀರು ಬಿಸಿ ಆದಮೇಲೆ ಒಂದು 4 ರಿಂದ 5 ಲವಂಗ ಕೂಡ ಅದರಲ್ಲಿ ಹಾಕಬೇಕು. ಇವಾಗ ಲವಂಗ ಹಾಕಿರ್ತೀವಲ್ಲ, ನಮ್ಮ ಕೂದಲಿಗೆ ಕಪ್ಪು ಮಾಡುವಂಥ ಗುಣಮಟ್ಟ ಶಕ್ತಿಗಳು ಕೊಡುತ್ತೆ. ಅದಕ್ಕಾಗಿ ಸ್ವಲ್ಪ ಲವಂಗ ಕೂಡ ಹಾಕಿದ್ದೀನಿ. ನೀವು ಬೇಕಾದರೆ ಕುಟ್ಟಿ ಪುಡಿ ಮಾಡಿ ಕೂಡ ಹಾಕ್ಬೋದು, ಹಾಗೆ ಕೂಡ ಹಾಕ್ಬೋದು. ಸ್ವಲ್ಪ ನೀರು ಚೆನ್ನಾಗಿ ಕಾಯ್ತಾ ಇರುವಂಥದ್ದು, ನೀರು ಚೆನ್ನಾಗಿ ಕುದೀತಾ ಇರುವಂಥದ್ದು ಕಾಣಿಸ್ತಾ ಇರ್ಬೋದು. ಇವಾಗ ಇಷ್ಟು ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ನಾನು ಅದಕ್ಕೆ ಏನು ಹಾಕ್ತೀನಿ ಅಂದರೆ ಸ್ನೇಹಿತರೆ, ಮೆಂತ್ಯ ಕಾಳಿನ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ, ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಇಲ್ಲಾಂದರೆ ನೀವು ಮನೆಯಲ್ಲಿ ಕೂಡ ಮೆಂತ್ಯ ಕಾಳು ಪುಡಿ ಮಾಡ್ಕೋಬೋದು. ಈ ಪುಡಿ ಖಂಡಿತವಾಗಿ ಬಳಸಲೇಬೇಕು. ಯಾಕಂತಂದರೆ ಇದು ಪುಡಿಯಲ್ಲಿರುವಂಥದ್ದು ಏನಾಗುತ್ತೆ ಅಂದರೆ ಚೆನ್ನಾಗಿ ನೀರಲ್ಲಿ ಬಿಟ್ಕೊಂಡು ಒಂಥರ ನೋಡ್ತಾ ಇರ್ಬೋದು. ಬೆಳಗ್ಗೆ ಹೊತ್ತಿಗೆ ನಾವು ಕಲಸಿಟ್ಟಿರುವಂಥ ಮೆಹಂದಿಯಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಹೇಳ್ತೀನಿ ನಿಮಗೆ, ಲಾಸ್ಟ್ವರೆಗೂ ನೋಡಿ. ಇವಾಗ ನೋಡಿ, ಈ ಮೆಂತ್ಯಕಾಳು ಪುಡಿ ಹಾಕಿದ್ದೀವಿ. ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ತಗೊಂಡು ಸ್ವಲ್ಪ ಹೊತ್ತು ಸಣ್ಣ ಉರಿ ಮೇಲೆ ಇಟ್ಟೆ ನಾವು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಈ ರೀತಿ ಪುಡಿ ಹಾಕೋದ್ರಿಂದ ನಮ್ಮ ಬಿಳಿ ಕೂದಲಿಗೆ ತುಂಬಾ ನ್ಯಾಚುರಲ್ ಆಗಿರುವಂಥದ್ದು ಒಂದು ಕಲರ್ ಸಿಗುತ್ತೆ. ಅದು ಕೂಡ ಯಾವ ರೀತಿ ಅಂತ ನೋಡಿ ಸ್ಕಿಪ್ ಮಾಡಿದೆ ಎಂಡ್ವರೆಗೂ. ನಾವು ಮೆಂತ್ಯಕಾಳು ತಿನ್ನೋದ್ರಿಂದ ಕೂಡ ನಮ್ಮ ಕೂದಲಿಗೆ ಏನಾಗುತ್ತೆ ಅಂದರೆ ಸ್ಟ್ರಾಂಗ್ನೆಸ್ ಸಿಗುತ್ತೆ. ಯಾಕಂದರೆ ಇದರಲ್ಲಿ ಕಹಿ ಅಂಶ ಜಾಸ್ತಿ. ಹಾಗಾಗಿದ್ರೆ ನಮ್ಮ ಕೂದಲಿಗೆ ಏನಾಗುತ್ತೆ ಅಂದರೆ ಬುಡದಿಂದ ಕೂದಲು ಚೆನ್ನಾಗಿ ಗ್ರೋತ್ ಆಗೋದಕ್ಕೂ ಕೂಡ ಶಕ್ತಿ ಕೊಡುತ್ತೆ. ಹಾಗೆ ನಮ್ಮ ಬೆಳವಣಿಗೆ ಕೂಡ ಜಾಸ್ತಿ ಮಾಡುತ್ತೆ ಕೂದಲಿಂದ. ಹಾಗಾಗಿ ಖಂಡಿತವಾಗಿ ಈ ಥರ ನೀವು ಮೆಂತ್ಯಕಾಳಿನ ಪುಡಿ ಹಾಕಿ ನೀವು ಕಲರ್ ಮಾಡ್ಕೊಂಡು ನೋಡಿ, ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ. ಆಮೇಲೆ ಸ್ನೇಹಿತರೆ, ಅದಕ್ಕೆ ಸ್ವಲ್ಪ ಒಂದು ಅರ್ಧ ಲಿಂಬೆಹಣ್ಣಿನ ರಸ ಹಿಂಡ್ಕೋಬೇಕಾಗತ್ತೆ. ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಇದೆ ಮತ್ತು ತಲೆಯಲ್ಲಿ ಸ್ವಲ್ಪ ಹುಣ್ಣಾಗೋ ಥರ ಆಗಿದೆ, ಆ ಥರ ಇದ್ದಾಗ ಸ್ವಲ್ಪ ತಲೆ ಜಾಸ್ತಿನೇ ತುರಿಸ್ತಾ ಇರೋವಂಥದ್ರು ಈ ಥರ ಲಿಂಬೆಹಣ್ಣಿನ ರಸ ಹಿಂಡ್ಕೋಬೋದು. ಆ ಥರ ಏನೂ ಕೂಡ ಇಲ್ಲಾಂದರೆ ನೀವು ಹಾಗೆ ಕೂಡ ಮೆಹಂದಿ ಕಲಿಸ್ಕೋಬೋದು. ಇವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕಿ ಕೂಡ ತೊಗೊಂಡಾಯ್ತು, ಯಾಕಂದರೆ ಸ್ವಲ್ಪ ತೆಳುವಾಗಿರಬೇಕಲ್ವ. ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇವಾಗ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಹೊತ್ತೇ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಬೇಕಾಗತ್ತೆ. ಇವಾಗ ಇನ್ನೊಂದು ಸ್ವಲ್ಪ ಕುದಿ ಬಂದರೆ ನಾನು ಏನು ಮಾಡ್ತೀನಿ ಅಂದರೆ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಈ ಥರ ನೀವು ಕೂಡ ಮೆಂತ್ಯ ಕಾಳಿನ ಪುಡಿಯಿಂದ ಯೂಸ್ ಮಾಡಿಕೊಂಡು ನಿಮ್ಮ ಕೂದಲಿನಿಂದ ಬುಡದಿಂದ ಚೆನ್ನಾಗಿ ಬ್ಲ್ಯಾಕ್ ಕೂದಲು ಗ್ರೋತ್ ಆಗಬೇಕಂದ್ರೆ ಖಂಡಿತವಾಗಿ ಯೂಸ್ ಮಾಡ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ಮೆಹಂದಿ ಪುಡಿ ಕೂಡ ಬೆರೆಸ್ಕೊಳ್ಳೋಣ. ಹಾಗಾದರೆ ನಾನು ಇವಾಗ ಫಸ್ಟಿಗೆ ಹೀನಾ ಮೆಹಂದಿ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, 1 ಸ್ಪೂನಷ್ಟು ಇಲ್ಲ 1.5 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದರ ಜೊತೆಗೆ ನೆಲ್ಲಿಕಾಯಿ ಮೆಹಂದಿ ಪುಡಿ ಕೂಡ ಹಾಕ್ತಾಯಿದ್ದೀನಿ, ಅಂದರೆ ಆವಳ ಮೆಹಂದಿ ಪುಡಿ ಕೂಡ ಅಂತೀವಿ. ಅದು ಕೂಡ ಸೇಮ್ ಪ್ರಮಾಣದಲ್ಲಿ ಹಾಕಿ. ಆಮೇಲೆ ನಾನು ಇದಕ್ಕೆ ಏನಂದರೆ ನೋಡಿ, ನೂಪುರ್ ಮೆಹಂದಿ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಿಸ್ಟೇಕ್ ಆಗುತ್ತೆ, ನಿಪೂರ್ ಅನ್ನೋದರಲ್ಲಿ ನೂಪುರ್ ಮೆಹಂದಿ ಪುಡಿ ಹಾಕ್ತಾಯಿದ್ದೀನಿ. ಅದು ಕೂಡ ಸೇಮ್ ಪ್ರಮಾಣದಲ್ಲಿ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಕೈ ಆಡಿಸ್ಬಿಡಿ. ಸ್ವಲ್ಪ ಕೂಡ ಗಂಟು ಆಗಬಾರ್ದು. ಮೆಂತ್ಯ ಕಾಳಿನಲ್ಲಿ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಜಿಗಿಟಿನ ಅಂಶ ಜಾಸ್ತಿ ಇರುತ್ತೆ. ಶುಗರ್ ಇದ್ದವ್ರು ಕೂಡ ತಿಂದರೆ ಅದರ ಅವ್ರಿಂದ ಶುಗರ್ ಕೂಡ ಲೆವೆಲ್ನಲ್ಲಿ ಬರುತ್ತೆ. ಹಾಗಾದರೆ ನಮ್ಮ ಕೂದಲಿನಲ್ಲಿ ಏನಂದರೆ ಕಹಿ ಅಂಶ ಇದರಲ್ಲಿರುವಂಥದ್ದು ಶಕ್ತಿ ಏನಾಗುತ್ತೆ ಅಂದರೆ ನಮ್ಮ ಕೂದಲಿಗೆ ನಾವು ಹಚ್ಚುತ್ತಾ ಇರುವಾಗ ನಮ್ಮ ಕೂದಲಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಮಾಡುತ್ತೆ. ಹಾಗೆ ನಮ್ಮ ಕೂದಲು ಎಲ್ಲೇ ಬೆಳೆಯದಿದ್ದರೂ ಕೂದಲು ಕೂಡ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಖಂಡಿತವಾಗಿ ಈ ಥರ ಕೂಡ ನಿಮ್ಮ ಮೆಂತ್ಯ ಕಾಳಿನ ಪುಡಿ ಹಾಕಿ ಮಾಡಿ ಮೆಹಂದಿ ಹಚ್ಕೊಂಡು ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ.
ಹಾಗೆ ನೋಡಿ ಮೆಹಂದಿ ಚೆನ್ನಾಗಿ ಈ ರೀತಿ ಕಲಸ್ಕೊಂಡಾದ್ಮೇಲೆ ಎಲ್ಲ ಕಡೆ ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದು ಒಂದು ರಾತ್ರಿ ಇಡೀ ಬಿಡಬೇಕಾಗತ್ತೆ. ಬೆಳಗ್ಗೆ ಹೊತ್ತಿಗೆ ನಾವು ಮೆಹಂದಿ ಹಚ್ಕೊಳ್ಳೋರಿದ್ದರೆ ರಾತ್ರಿ ಈ ರೀತಿ ಕಲಿಸ್ಬೇಕಾಗತ್ತೆ. ನ್ಯಾಚುರಲ್ ಪದ್ಧತಿಯಲ್ಲಿ ಮಾಡಿರೋಂಥದ್ದು ಕಲರು ನ್ಯಾಚುರಲಾಗಿ ಸಿಗುತ್ತೆ ಸ್ನೇಹಿತರೆ. ಕೆಮಿಕಲ್ ಕಲರು ನೋಡಿ ಬೇಗನೆ ಸಿಗುತ್ತೆ, ಹಾಗೆ ಮತ್ತೆ ಒಂದು ವಾರದಷ್ಟೇ ಇರುತ್ತೆ. ನೀವು ನ್ಯಾಚುರಲಾಗಿ ಕಲರ್ ಎಷ್ಟೇ ಯೂಸ್ ಮಾಡಿದ್ರು ನಿಮಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ. ನಾನು ರಾತ್ರಿ ಇಡೀ ಬಿಡ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತಿಗೆ ನೋಡಿ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ ಎಷ್ಟು ಚೆನ್ನಾಗಿ ಕಪ್ಪು ಕಲರ್ ಬಂದಿರೋಂಥದ್ದು. ಈ ಥರ ನಮಗೆ ಕಪ್ಪು ಕಲರು ತುಂಬಾ ನ್ಯಾಚುರಲಾಗಿ ಜಾಸ್ತಿ ಒಮ್ಮೆಗೆ ಕೊಡೋಲ್ಲ ಅಂತ ನೀವು ಹೇಳಬೇಡಿ ಸ್ನೇಹಿತರೆ. ಯಾವುದೇ ಇರಲಿ ಮೆಡಿಸಿನ್ ಒಂದೇ ಸರ್ತಿಗೆ ತೊಗೊಂಡ್ರೆ ನಮ್ಮ ಜಡ ಎಲ್ಲ ಕೂಡ ಕಡಿಮೆ ಆಗಲ್ಲ ಅಂತ ಹೇಳ್ತೀನಿ. ಒಂದು ಸರ್ತಿ 2 ಸರ್ತಿ ತೊಗೊಂಡ್ಮೇಲೆ ನಮ್ಮವು ಏನೇ ಇದ್ದರೂ ಕೂಡ ಕಡಿಮೆ ಮಾಡುವಂಥ ಸಾಧ್ಯತೆ ಮೆಡಿಸಿನಲ್ಲಿ ಎಷ್ಟು ಶಕ್ತಿ ಇರುತ್ತಲ್ವ ಅಷ್ಟೇ ರೀತಿ ನೋಡಿ ನ್ಯಾಚುರಲ್ ಆಗಿರೋಂಥ ಕಲರ್ ಕೂಡ ನಾವು ಯೂಸ್ ಮಾಡ್ತಾ ಇರುವಾಗ ನಮಗೆ ನ್ಯಾಚುರಲಾಗಿ ಕಲರ್ ಕೊಡ್ತಾ ಹೋಗುತ್ತೆ. ಹಾಗಾಗಿ ಈ ಥರ ಕೂಡ ನೀವು ಕಲರ್ ಯೂಸ್ ಮಾಡ್ಬೋದು. ಇವಾಗ ನೋಡಿ ಬಾಣಲಿ ಎಲ್ಲ ಸೈಡಿಗೆ ಎಷ್ಟು ಕಪ್ಪಗಾಗಿರುವಂಥದ್ದು. ಹಾಗೆ ನಮ್ಮ ಕೂದಲಿಗೆ ಕೂಡ ಏನಾಗುತ್ತೆ ಅಂದರೆ ಕಬ್ಬಿಣ ಅಂಶ ಇರುವಂಥದ್ದು ಈ ಬಾಣಲಿಯಲ್ಲಿ ಬಿಟ್ಕೊಳ್ಳುವಂಥದ್ದು ಕಲರು ತುಂಬಾ ಚೆನ್ನಾಗಿ ಗುಣಮಟ್ಟ ಶಕ್ತಿ ಎಲ್ಲ ಅದರಲ್ಲಿ ಕಬ್ಬಿಣದ ಅಂಶದಲ್ಲೇ ಬಿಡುವಂಥದ್ದು. ಹಾಗೆ ನಮ್ಮ ಕೂದಲಿಗೆ ಗುಣಮಟ್ಟ ಶಕ್ತಿ ಸಿಗ್ತಾ ಹೋಗುತ್ತೆ. ಇವಾಗ ಯಾರ್ಯಾರ ಮನೆಯಲ್ಲಿ ಕಬ್ಬಿಣದ ಬಾಣಲಿ ಇಲ್ದವ್ರು ಏನು ಮಾಡಬೇಕಂದ್ರೆ ರಾತ್ರಿ ಮೆಹಂದಿ ನೀವು ನೆನೆಸಿ ಇಡ್ತಿರಲ್ಲ ಆವಾಗ ಅದರಲ್ಲಿ ಸ್ವಲ್ಪ ಗೋಡೆಗೆ ಹೊಡೆಯುವಂಥ ಮಳೆಗಳಿರುತ್ತಲ್ವ ಆ ಮಳೆಗಳು ಅದರಲ್ಲಿ ಬಾಣಲಿಯಲ್ಲಿ ಬೀಸಾಕಬೇಕು. ಆವಾಗ ಏನಾಗುತ್ತೆ ಅಂದರೆ ಬೆಳಗ್ಗೆ ಹೊತ್ತಿಗೆ ಈ ಥರ ನಿಮಗೂ ಕೂಡ ನೋಡಿ ಬ್ಲ್ಯಾಕ್ ಕಲರ್ ಸಿಗುತ್ತೆ. ಹಾಗಾಗಿ ಆ ಥರ ಕೂಡ ಟ್ರೈ ಮಾಡ್ಬೋದು. ಬ್ಲ್ಯಾಕ್ ಏನೇ ನಿಮ್ಮ ಮನೇಲಿ ಇದ್ದರೂ ಕೂಡ ಅದರಲ್ಲಿ ಸ್ವಲ್ಪ ಕಬ್ಬಿಣದ ಅಂಶದಲ್ಲಿ ಬಿಸಾಕಬೇಕು. ಆವಾಗಲೇ ನಮಗೇನಾಗುತ್ತೆ ಅಂದರೆ ಕಬ್ಬಿಣದ ಬ್ಲ್ಯಾಕ್ ಕಲರ್ ಅದರಲ್ಲಿ ಬಿಟ್ಕೊಂಡು ಏನಂದರೆ ಎಲ್ಲನೂ ಕೂಡ ರಿಸಲ್ಟ್ ಚೆನ್ನಾಗಿ ಬರಬೇಕಂದ್ರೆ ಕಬ್ಬಿಣದ ಬಾಣಲಿ ಬೇಕೇ ಬೇಕು. ಹಾಗಾಗಿ ಖಂಡಿತವಾಗಿ ಯೂಸ್ ಮಾಡ್ಬೋದು. ಇದರಲ್ಲಿ ಮೆಂತ್ಯಕಾಳು ಹಾಕಿದ್ದೀವಲ್ಲ ತುಂಬಾ ಜಿಗಿಟ ಅಂಶ ಬಂದಿರೋದು ನೋಡಿ. ಈ ಥರ ನಮ್ಮ ಕೂದಲಿಗೆ ಹಚ್ಚಿದರೆ ತುಂಬಾ ಬ್ಲ್ಯಾಕ್ ಹೇರ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೆ ನಮ್ಮ ಕೂದಲು ಬ್ಲ್ಯಾಕು ಕೂಡ ಆಗುತ್ತೆ. ಹಾಗೆ ನಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ. ಯಾಕಂದರೆ ಮೆಂತ್ಯಕಾಳಿನಲ್ಲಿರುವಂಥದ್ದು ಜಿಗಿಟಂಶ ನಮ್ಮ ಕೂದಲಿಗೆ ಹಚ್ಕೊಳ್ತೀವಲ್ವ ತುಂಬಾ ಸಾಫ್ಟ್ ಮಾಡುತ್ತೆ. ಎಷ್ಟೇ ಬಿರಿಸಿದ್ರೂ ಕೂಡ ಕೂದಲು ತುಂಬಾ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಮಾಡುತ್ತೆ. ಹಾಗಾಗಿ ಟ್ರೈ ಮಾಡ್ಬೋದು. ಇದರಲ್ಲಿ ಒಂದೊಂದು ಲವಂಗ ಕೂಡ ಬರುತ್ತೆ, ಸೈಡಿಗೆ ಇಡಬೇಕು. ಹಾಗೆ ಇಟ್ಕೊಂಡು ನಿಮ್ಮ ತಲೆಗೆಲ್ಲ ಹಚ್ಕೊಂಡ್ಬಿಡಿ. ಹಚ್ಕೊಂಡು 1 ಗಂಟೆ 2 ಗಂಟೆಗಳು 3 ಗಂಟೆಗಳ ಕಾಲ ಬಿಟ್ಟರು ಕೂಡ ಏನೂ ಆಗೋಲ್ಲ ಸ್ನೇಹಿತರೆ. ಬಿಟ್ಕೊಂಡಾದ್ಮೇಲೆ ಸ್ವಲ್ಪ ಉಗುರು ಬೆಚ್ಚಗೆ ನೀರಿನಿಂದ ನೀವು ಸ್ನಾನ ಮಾಡಿ ಆಮೇಲೆ ಶಾಂಪೂ ಮಾತ್ರ ಬಳಸೋದಕ್ಕೆ ಹೋಗಬೇಡಿ. ಯಾಕಂದರೆ ಶಾಂಪೂ ಬಳಸಿದ್ರೆ ನಮಗೆ ಈ ನ್ಯಾಚುರಲ್ ಆಗಿರುವಂಥ ಮೆಹಂದಿ ರಿಸಲ್ಟ್ ಸಿಗೋದಿಲ್ಲ. ಹಾಗಾಗಿ ಶಾಂಪೂ ಮಾತ್ರ ಬಳಸೋದಕ್ಕೆ ಹೋಗಬೇಡಿ. ಈ ಥರ ಇರುವಂಥ ಕಲರ್ ಯೂಸ್ ಮಾಡಿ ನೋಡಿ. ನಿಮಗೂ ಕೂಡ ರಿಸಲ್ಟ್ ಸಿಕ್ಕ ಮೇಲೆ ನನಗೆ ಕೂಡ ಕಮೆಂಟ್ಸ್ ಮಾಡಿ ಹೇಳಿ. ಹಾಗೆ 4 ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದ. ಬಾಯ್ ಬಾಯ್.